ಹೇಳ್ದಂಗೆ ಪ್ರತಿ ಸಂಡೇ ನಾನು ಮೀಟ್ ಮಾಡಬೇಕಾದ್ರೆ ಎಲ್ಲಿಂದ ಅಂದರೆ ಉತ್ತರ ಕರ್ನಾಟಕದಿಂದ ನಾನು ರಾಯಚೂರಿಂದ ಬಂದೆ, ಹುಬ್ಬಳ್ಳಿಯಿಂದ ಬಂದೆ, ದಾವಣಗೆರೆಯಿಂದ ಬಂದೆ ಅಂತ ಹೇಳೋರು. ಈ ಸರಿ ನಾನೇ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅಂದರೆ ಎಷ್ಟೊಂದು ಜನಕ್ಕೆ ಬರೋಕ್ಕಾಗ್ತಿರೋರ್ನು ಮೀಟ್ ಮಾಡೋ ಒಂದು ಅವಕಾಶ ನನಗೆ ಸಿಗತ್ತೆ. ಸೊ ಎಲ್ಲರೂ ಮೀಟ್ ಮಾಡ್ತೀನಿ, ಎಲ್ಲರ ಜೊತೆನೂ ಟೈಮ್ ಸ್ಪೆಂಡ್ ಮಾಡ್ತೀನಿ, ಸತ್ಯವಾಗ್ಲೂ ಎಲ್ಲರ ಜೊತೆನೂ ಫೋಟೋ ಕ್ಲಿಕ್ ಮಾಡಿಸ್ಕೊತೀನಿ. ಥ್ಯಾಂಕ್ ಯು. ಇಲ್ಲ ಸರ್, ಗೊತ್ತಿರಲಿಲ್ಲ. 115 ದಿವಸ 120 ದಿವಸ ಅಂದ್ಕೊಂಡಿದ್ವಿ ಅಲ್ಲ ಸರ್? 90 ಅಂತೆ. 115 ಅಂತ ಅಂದ್ಕೊಂಡಿದ್ದೆ ಸರ್. ಮ್ಯಾಕ್ಸಿಮಮ್ 120 ಆಗಬಹುದು ಅಂತ ಅಂದ್ಕೊಂಡಿದ್ದೆ. ಸೊ ಸ್ವಲ್ಪ 100 ಡೇಸ್ ಎಕ್ಸ್ಟ್ರಾ ಹೋಗಿದೆ. ದುಬಾರಿ ಆಗೋಗಿತ್ತು. ಪ್ರಶ್ನೆಗಳಿದೆಯಾ? ನಿಮಗ್ ಬೇಕಂದ್ರೆ ಹೇಳಿ, ಅವ್ರ ಹೆಸರು ಕೇಳ್ಕೊಂಡು ಯಾಕೆ ಹೇಳ್ತೀರಾ? ನೋಡಮ್ಮ, ಕರ್ನಾಟಕ ಬಂದು ನಮ್ದು ಸ್ಟ್ರೆಂತ್ ಆಯ್ತಾ. ಇಲ್ಲಿ 50% ರಿಕವರಿ ನಮ್ಗೆ ಇಲ್ಲಿ ಆಗೋಗುತ್ತೆ. ಇನ್ನು ರೆಸ್ಟ್ ನಾನೇ ರಿಲೀಸ್ ಮಾಡ್ತಾ ಇದ್ದೀನಿ. ಮತ್ ನಾನು ರಿಲೀಸ್ ಆದ್ಮೇಲೆ ಕಲೆಕ್ಷನ್ ತಾವು ತೋರ್ಸೋಣ ಅಂತಿದ್ದೆ. ನಿಮ್ಗೆ ಈ ಒಂದು ಸಿನಿಮಾ ಎಷ್ಟು ಮುಖ್ಯ ಆಗುತ್ತೆ, ಜೊತೆಗೆ ಹೀರೋ ಸಾಹೇಬ್ರಿಗೆ, ಯಾಕಂದ್ರೆ ನೀವೇ ಕನ್ನಡದಲ್ಲಿ ಅತಿ ಹೆಚ್ಚು ಬಜೆಟ್ ನಿಮ್ಮ ಕಿರಿಯರಲ್ಲೂ ದೊಡ್ಡ ಚಿತ್ರ ಅಂತ. ಈ ಒಂದು ಜವಾಬ್ದಾರಿ ನಿಮ್ಗೆ ಈ ರಿಲೀಸ್ ಹತ್ರ ಬರ್ತಿದ್ದಕ್ಕೆ ನಿಮ್ಮ ಮನದ ಸ್ಥಿತಿ ಹೇಗಿದೆ? ಅದ್ದೂರಿ ಮಾಡಿದಾಗ ಇದೇ ವೈಬ್ಸ್ ಇತ್ತು. ಸೊ ಈಗ ಮಾರ್ಟೆ ಮಾಡಬೇಕಾದ್ರೂ ಅದು ವೈಬ್ಸ್ ಇದೆ. ನನಗೆ ಪ್ರತಿಯೊಂದು ಸಿನಿಮಾನು ಇಂಪಾರ್ಟೆಂಟು. ಎಸ್ಪೆಷಲಿ ಈ ಸಿನಿಮಾ ಏನಕ್ಕೆ ಅಂದರೆ ತುಂಬ ದೊಡ್ಡ ಬಜೆಟ್ ಸಿನಿಮಾ, ಫಸ್ಟ್ ಸಿನಿಮಾ. ಅಫ್ಕೋರ್ಸ್ ನೆಕ್ಸ್ಟ್ ಎಲ್ಲ ಮಾಡಿದಿರೋದು ದೊಡ್ಡ ಬಜೆಟ್ ಸಿನಿಮಾನೇ. ಸರ್, ನನಗೆ 2 ವಿಷಯ ಇದೆ. ಒಂದು, ಇಷ್ಟು ಇನ್ವೆಸ್ಟ್ ಮಾಡಿರೋ ಪ್ರೊಡ್ಯೂಸರ್ ಸೇಫ್ ಆಗಬೇಕು ಅನ್ನೋದು ಒಂದು. 2ನೇದು, ನಾನು ನಮ್ಮ ಆಡಿಯನ್ಸ್ನ ತಲುಪಬೇಕು ಅನ್ನೋದು ತುಂಬ ಇದೆ ಸರ್. ಸೊ 2 ವಿಷಯ ನಮ್ಮ ತಲೆಯಲ್ಲಿರೋದು. ಸೊ ನೋ ಮ್ಯಾಟರ್ ವಾಟ್, ಈ ಸಿನಿಮಾ ರೀಚ್ ಆಗಲೇಬೇಕು ಅನ್ನೋದಕ್ಕೆ ಎಲ್ಲರೂ ಕಷ್ಟಪಟ್ಟಿದ್ದೀವಿ. ಆ್ಯಂಡ್ ಐ ಆಮ್ ಶ್ಯೂರ್ ಇದು ಓವರ್ ಕಾನ್ಫಿಡೆನ್ಸ್ ಅಲ್ಲ, ಒಂದು ಶ್ರದ್ಧೆಯಿಂದ ಮಾಡಿರೋ ಒಂದು ಶ್ರದ್ಧೆಯಿಂದ ಮಾಡಿದ್ದೀವಿ. ಆ ಪ್ರಯತ್ನಕ್ಕೋಸ್ಕರ ಒಂದು ಹೇಳಬೇಕು ಅಂದರೆ ಐ ಆಮ್ ಶ್ಯೂರ್ ದಿಸ್ ಮೂವಿ ವಿಲ್ ಬಿ ಎ ಟ್ರೀಟ್. ಮತ್ತು ಸಿನಿಮಾ ಲೆಂತ್ ಬಂದು 2 hours 25 minutes ಇದೆ. ತುಂಬ ಲ್ಯಾಗ್ ಇರಲ್ಲ ಆ್ಯಂಡ್ ವಿಷಯ ಫಾಸ್ಟಾಗಿ ಹೋಗುತ್ತೆ. ಸಿನಿಮಾ ಬೇಗ ಆಯಿತು ಅಂತ ಅನಿಸುತ್ತೆ. ಪ್ರತಿಯೊಂದು ಫ್ರೇಮಲ್ಲೂ ಖರ್ಚು ಕಾಣಿಸುತ್ತೆ. ಆ್ಯಂಡ್ ಆಲ್ಸೋ ಯಾವ ಸೀನೂ ಸುಮ್ಮನೆ ಇರಲ್ಲ. ಅಂದರೆ ಕಂಟೆಂಟ್ ಓರಿಯೆಂಟೆಡ್ ಸ್ಕ್ರೀನ್ ಪ್ಲೇ ಆಗಿರೋದ್ರಿಂದ ಪ್ರತಿಯೊಂದು ಸೀನೂ ತುಂಬಾ ವೇಟೇಜ್ ಇರುತ್ತೆ. ಅಂದರೆ ನಂಬರ್ ಆಫ್ ಥಿಯೇಟರ್ಸ್ ಅಲ್ಲ, ಅದೇ ಫೈನಲ್ ಲಿಸ್ಟ್ ಈಗಲೇ ಬರಲ್ಲ, ಇನ್ನು 2 weeks ಇದೆ.
ಸೊ 3rd to 11th ಇನ್ನೊಂದು ವೀಕ್ ಇರುತ್ತೆ. ಬಟ್ ತುಂಬ ಡಿಮ್ಯಾಂಡ್ ಇದೆ. ನಾರ್ತ್ ಇಂಡಿಯಾ ಅಂತೂ ನನಗೆ ಗೊತ್ತಿರೋಂಗೆ, ಮತ್ತು ಆಂಧ್ರ ತೆಲಂಗಾಣ ಅಲ್ಲಿ ತುಂಬಾ ನಂಬರ್ ಆಫ್ ಥಿಯೇಟರ್ಸ್ ಜಾಸ್ತಿ ಆಗುತ್ತೆ. ಅಂದರೆ ಒಂದು ಡಬ್ಬಿಂಗ್ ಫಿಲ್ಮ್ಗೆ ರೆಕಾರ್ಡ್ ಥಿಯೇಟರ್ಸ್ ಆಗುತ್ತೆ. ತಮಿಳ್ನಾಡಲ್ಲಿ ನಮಗೆ ರಜನಿ ಸರ್ ಜೊತೆಗಿರೋದ್ರಿಂದ ಅಲ್ಲಿ ನಮಗೆ ಫಸ್ಟ್ ವೀಕ್ ಅವರು ಸ್ವಲ್ಪ ಕಮ್ಮಿ ಥಿಯೇಟರ್ ಸಿಗ್ಬೋದು ಅಂತ ಹೇಳಿದ್ದಾರೆ. ಬಿಕಾಸ್ ರಜನಿ ಸರ್ ಇಸ್ ಅ ಸೂಪರ್ ಸ್ಟಾರ್, ಫಸ್ಟ್ ಪ್ರಿಫರೆನ್ಸ್ ಅವ್ರಿಗಿರುತ್ತೆ. ಇಟ್ಸ್ ಅ ಪ್ರಾಕ್ಟಿಕಲ್ ಥಿಂಗ್. ಕನ್ನಡದಲ್ಲಿ ಸ್ಯಾಟಲೈಟ್ ಮತ್ತೆ OTT ಇದೆಲ್ಲ ಸ್ವಲ್ಪ ಇದಿದೆ ಅಂತ ಅಲ್ಲಿಂದ ಹೇಗಿದೆ ಸರ್ ಈಗ? ನಮ್ದು ಫೈನಲೈಸ್ ಆಗ್ತಾ ಇದೆ. ಸತ್ಯ ಸರ್, ನಿಮ್ಮ ಮೇಲೆ ನಮ್ಗೆ ಬೇಜಾರಿದೆ ಏನಂತ ಹೇಳಿದ್ರೆ ಸಾಂಗ್ ಅಲ್ಲಿ ಅವ್ರ ಸರ್ ಟ್ಯಾನ್ ಆಗಿದ್ದಾರೆ, ನೀವು ಅದೆಲ್ಲ ಅಬ್ಸರ್ವ್ ಮಾಡಿಲ್ವಾ?